ಅಪೇಕ್ಷೆ ಇವರದ್ದು. ಅವರಿಗೂ ತಮ್ಮೆಲ್ಲರ ಅಭಿನಂದನೆಯ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ ಎಂದು ಹೇಳುತ್ತಾ ಕಲ್ಕೂರ ಅದೇ ಅವರು ಹೇಳ್ತಾ ಇದ್ದಾರೆ, ಅವರ ಮನೆಯಲ್ಲೂ ಇದೇ ಥರದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಹೀಗೆ ಕಲಾವಿದರನ್ನೆಲ್ಲ ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದಾರೆ ಅಂತ ಹೇಳೋದು ಬಹಳ ವಿಶೇಷವೇ. ಸರಿ, ನಿಮ್ಮ ಅಭಿಲಾಷೆ ಅಪೇಕ್ಷೆಗಳು ಇಲ್ಲಿ ಹೀಗೆ ಮುಂದುವರಿತಾ ಇರಲಿ, ದೇವರ ಶಕ್ತಿನ ನಿಮಗೆ ನೀಡಿ ಅಂತ ಹೇಳೋ ಒಂದು ಸರಿ. ಯಾರಿಗಾದರೂ ಇದೇ ಜೂನ್ ತಿಂಗಳ 8ನೇ ತಾರೀಕಿನಂದು ನಮ್ಮ ಶ್ರೀಗಿರಿ ಸದನದಲ್ಲಿ ಶಿವದುರ್ಗ ವೇದಿಕೆಯನ್ನು ನಿರ್ಮಿಸಿದ್ದೇವೆ. ಕಾಸರಗೋಡಿನಲ್ಲಿ ಕನ್ನಡ ಭಾಷೆಯ ಪೋಷಣೆಗಾಗಿ ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಿ ನಿರಂತರ ಕನ್ನಡ ಕಾರ್ಯಕ್ರಮಗಳನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೆಸುತ್ತಾ ಬಂದಿದ್ದೇವೆ. ಕಾಸರಗೋಡಿನಲ್ಲಿ ಕನ್ನಡ ಎಂಬ ಹೆಸರನ್ನು ಸಂಸ್ಥೆಗಿಟ್ಟುಕೊಂಡು ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಸಂಸ್ಥೆ ನಮ್ಮದೊಂದೇ. ನಮ್ಮ ಸಂಸ್ಥೆಗೆ ಸಂಪೂರ್ಣ ದೈವಾನುಗ್ರಹವಿದೆ. ಸಾಕ್ಷಾತ್ ಶಿವನೇ ನಿರ್ಮಿಸಿದ ಸಂಸ್ಥೆ. ಕಾರಣ, ಕಾಸರಗೋಡಿನಲ್ಲಿ ಕನ್ನಡ ಭಾಷೆ ಅಳಿಯುತ್ತಾ ಹೋಗಿದೆ. ಮುಂದೊಂದು ದಿನ ಕಾಸರಗೋಡಲ್ಲಿ ಕನ್ನಡ ನಾಡಿನ ಕನ್ನಡ ಬಾವುಟವನ್ನು ಹಾರಿಸುವುದು ನಮ್ಮ ಸಂಸ್ಥೆಯೇ. ಅದಕ್ಕಾಗಿ ನಾವು ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಹಲವು ವಿಧದ ಕನ್ನಡ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರುವ ತೀರ್ಮಾನ ಮಾಡಿದ್ದೇವೆ. ಇಂದು ಅತ್ಯುತ್ತಮ ವೇದಿಕೆ ಒದಗಿಸಿಕೊಟ್ಟ ಎಲ್ಲರಿಗೂ ಕೃತಜ್ಞತೆಗಳು. ಅತ್ಯುತ್ತಮ ನಿರೂಪಣೆಯೊಂದಿಗೆ ನಮ್ಮ ಸಂಸ್ಥೆಯ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ, ಉತ್ತೇಜನ ನೀಡಿದ ನಿಮಗೆ ಪೂರ್ಣಿಮಾ ಮೇಡಮ್ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಕೃತಜ್ಞತೆಗಳು. ನಿಮ್ಮೆಲ್ಲರ ಸಹಕಾರ ನಮ್ಮ ಕನ್ನಡ ಸಂಸ್ಥೆಗಿರಲಿ ಎಂದು ಕೇಳಿಕೊಳ್ಳುತ್ತೇನೆ.